ಬಜೆಟಿನ ಅವಶ್ಯಕತೆ ಅದು ಚೆನ್ನಾಗಿ ಗೊತ್ತಿದೆ ಇವರಿಗೆ. ಏನೋ ಸುನೀಲ್ ಕುಮಾರ್ ಇಲಾಖೆ ನಿರ್ವಹಿಸಿರೋದ್ರಿಂದ ನಾನು ಕೆಲವೊಂದು ಸಲಹೆಗಳನ್ನೇನು ಕೊಟ್ಟಿದ್ದಾರೆ, ಪ್ರಿಯಾಂಕ್ ಅವರು ಇರ್ಬೋದು ಮತ್ತು ಸುನೀಲ್ ಕುಮಾರ್ ಇರ್ಬೋದು, ಅವರು ಕೆಲವೊಂದಿಷ್ಟು ಪ್ರವಾಸೋದ್ಯಮ ಸಚಿವರ ಜೊತೆಗೆ ನಾನು ಚರ್ಚೆಯನ್ನು ಮಾಡ್ತೀನಿ. ಮಾಡಿ ಏನಾಗಿದೆ ಅಂದರೆ ಎಲ್ಲರೂ ಭಾರನ ಇಲಾಖೆ ಮೇಲೆ ಹಾಕ್ಬಿಡ್ತಾರೆ. ನಾವು 5 ಕೋಟಿ ಕೊಡಿ, 10 ಕೋಟಿ ಕೊಡಿ, ಅಷ್ಟಕ್ಕೊಂದು ದುಡ್ಡು ಕೊಡೋಂಥದ್ದು ನನ್ನ ಇಲಾಖೆ ಇಲ್ಲ. ಕೆಲವೊಂದಿಷ್ಟು ನೀವು ಲೋಕಲ್ ಕಾಂಟ್ರಿಬ್ಯೂಷನ್ ಮಾಡಿ ಪ್ಲಾನ್ ಮಾಡಿದ್ರೆ ನನ್ನ ಇಲಾಖೆ ಪಾಲಿಸಿ ಮಾಡಿ. ರಾಜ್ಯ ಮಟ್ಟದ ಉತ್ಸವಕ್ಕೆ 2 ಕೋಟಿ, ಜಿಲ್ಲಾ ಮಟ್ಟದ ಉತ್ಸವಕ್ಕೆ 1 ಕೋಟಿ ಅಂತ ಪಾಲಿಸಿ ಮಾಡಿ. ಅವಾಗ ಏನೂ ಆಗಲ್ಲ. ಅವಾಗ ಯಾರೋ ಸಬಲ್ 5 ಕೋಟಿ ತಗೊಳ್ತಾರೆ, ಇನ್ನೊಬ್ರು ಕಡಿಮೆ ತಗೊಳಕ್ ಆಗಲ್ಲ. ಅದ್ರ ಜೊತೆಗೆ ಇನ್ನೊಂದು ಏನಾಗಿದೆ ಮಾನ್ಯ ಅಧ್ಯಕ್ಷರೇ, ನಮ್ಮಲ್ಲೇ ಈ ಉತ್ಸವ ಅಂದ್ರೆ ಒಂದು ವಾರದೊಳಗೆ ರೆಡಿ ಆಗಂತ ಉತ್ಸವಗಳು ಅದಾವ. ಅದಕ್ಕೆ ಕಡಿವಾಣ ಹಾಕ್ಬೇಕಾಗೈತೆ ನಮ್ಗೆ. ಅದು ಬಹಳ ಮುಖ್ಯವಾಗಿದೆ. ಮತ್ತು ನಮ್ಮ ಶಿವಮೊಗ್ಗದ ಶಾಸಕರು ಹೇಳಿದ್ರು ಏನಂದ್ರೆ ನೀವೇ ರೆಡಿ ಮಾಡಿ ಅಂತ. ನಾವು ರೆಡಿ ಮಾಡೋದ್ರ ಜೊತೆಗೆ ಜಿಲ್ಲಾದಿಂದ ಪ್ರಪೋಸಲ್ ಬರಲೇಬೇಕು. ಪ್ರಪೋಸಲ್ ಬಂದ್ರೆ ಮಾತ್ರ ಮಾಡಕ್ ಸಾಧ್ಯತೆ ಇದೆ. ಬರ್ಲಿ ಅಧ್ಯಕ್ಷರ ಜೊತೆಗೆ ಒಂದ್ ಸೆಕೆಂಡ್ ಹೇಳಿ ಇನ್ನೂ ಅರ್ಧ ಗಂಟೆ ಮಾತಾಡ ಏನು. ಅದಕ್ಕೆ ನಾನು ಅದ್ರ ಜೊತೆಗೆ ನಮ್ಮ ಜನಾರ್ದನ್ ರೆಡ್ಡಿ ಹೇಳಿದ್ರು ಹೊಸತಿನೇ ಮಾಡ್ಬೇಕಂದ್ವಿ, ಹೊಸತಿ ಮಾಡೋಕ್ಕಾಗಲಿಲ್ಲ. ಬೇರೆ ಬೇರೆ ಕಾರಣಕ್ಕೆ ಬಿಸಿಲು ಜಾಸ್ತಿ ಆಯ್ತು, ಇದಾಯ್ತು ಅಂತ ಅನ್ನೋದು. ಈ ಸತಿ 2 ಉತ್ಸವನ್ನ ಈ ಸತಿ ಮಾಡ್ತಾ ಇದ್ವಿ. ಅದಕ್ಕೆ ದುಡ್ಡು ಬಿಡುಗಡೆ ಮಾಡಿದ್ವಿ. ಹಿಂದೆ ನಿಮ್ಮ ಅವಸರದೊಳಗೆ ಒಂದಿಷ್ಟು ಸಮಸ್ಯೆಗಳು ಮಾಡ್ಕೊಂಡಿದ್ವಿ, ಅದನ್ನ ಸರಿ ಮಾಡಕ್ಕೆ ತೊಂದರೆ ಆಗ್ತಾ ಇದೆ ನನಗೆ. ಅದಕ್ಕೆ ಈ ಸತಿ ಅದಕ್ಕೆ ಡೇಟ್ ಮತ್ತೊಂದನ್ನು ಅನೌನ್ಸ್ ಮಾಡುವಂತ ಇಲ್ಲೇ ಸಂಸ್ಥೆಯಲ್ಲಿ ನಿಮ್ಮ ಸಂಸ್ಕೃತಿ ಇಲಾಖೆಯಲ್ಲಿ ಅಲ್ಲಿ ಬಜೆಟ್ ಏನಿದೆ ಅಲ್ಲ, ಆ ಬಜೆಟ್ ಎಲ್ಲಿ ಹೋಗ್ತೈತಿ ನೀವು ನೋಡ್ರಿ. ಇಲ್ಲಿ ಬೆಂಗಳೂರಕ್ಕೆ ನಿಮ್ಮ ಆಫೀಸ್ದಾಗ ಸುತ್ತಮುತ್ತಲ ಕುತ್ಕೊಳ್ಳುವಂತ ಸ್ವಲ್ಪ ಪರ್ಮನೆಂಟ್ ಆರ್ಟಿಸ್ಟ್ಗಳು ಅದಾರ. ಅವ್ರ ಹೆಸರಿಗೆ ಆರ್ಟಿಸ್ಟ್ಗಳು ಒಂದೇನಾದ್ರು ಸ್ಕೀಮ್ ತಗೊಂಡ್ಬರ್ತಾರ, ದುಡ್ಡು ಒಯ್ತಾರ. ನಿಜವಾಗಿ ಎಲ್ಲಿ ದುಡ್ಡು ಹೋಗ್ಬೇಕು ಅಲ್ಲಿ ಹೋಗುದಿಲ್ಲ. ಅಲ್ಲ ತಮ್ದೆಲ್ಲ ಮೊದ್ಲಿಂದನೂ ಐತಿ. ಡಿ ಕೆ ಶಿವಕುಮಾರ್ ಅವರು ಹಿಂದೊಂದು ಪ್ರಯತ್ನ ಮಾಡಿದ್ರು, ನಮ್ಮ ಸುನೀಲ್ ಕುಮಾರ್ ಮಾಡಿದ್ರು. ಆ ಟೈಪ್ ಅದಾರ. ಅವ್ರನ್ನ ತೆಗೆದೈತಲ್ಲ ನೀವು ಸಜೆಸ್ಟ್ ಮಾಡ್ದಂಗೆ ಡಿಸ್ಟ್ರಿಕ್ಟ್ ವೈಸ್ ದುಡ್ಡು ಎಲ್ಲ ಕಡೆ ಆಫೀಸ್ ಬಗ್ಗೆ ಮಾತಾಡ್ತಿರಲ್ಲ ಸಾಕು ಸಫಿಶಿಯಂಟ್ ಲಾಡ್ ಅವ್ರೇನು. ಇದು ಯಾಕೆ ಇಷ್ಟು ದುಡ್ಡು ಕಾಸ್ಟ್ ಆಗುತ್ತೆ ಅಂತಂದ್ರೆ, ಕೋಟಿಗಟ್ಟಲೆ ಎದಕ್ ಬೇಕಂತಂದ್ರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆಲ್ಲ ನಾವು ಸಿಂಗರ್ಸೇ ಕರೆಸಿಗಳಿಂದ ಇದು ಬೇರೆ ಬೇರೆ ಥರದ್ದು ಆರ್ಟಿಸ್ಟ್ಗಳನ್ನ ಕರೆಸಿದ್ರೆ ಆ ಕಾಸ್ಟ್ ಜಾಸ್ತಿ ಇದೆ. ನೀವು ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರೆ ಅಷ್ಟು ಕಾಸ್ಟ್ ಆಗಲ್ಲ. ಒಂದು ಇನ್ನೊಂದು ಸಚಿವರೇ ಇದು ಎಲ್ಲಾ ಜಯಂತಿಗಳಲ್ಲಿ ಡಿಜೆ ಒಂದು ಬಹಳ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ರಾಜಕೀಯವಾಗಿ ನಾವೆಲ್ಲ ವಿಚಾರ ಮಾಡಬೇಕಿದು. ಯಾವುದೇ ಜಯಂತಿಗಳು ಬರಲಿ, ಡಿಜೆಗಳಲ್ಲಿ ಐಟಮ್ ಸಾಂಗ್ ಇಲ್ಲ ಅಂದ್ರೆ ನಮ್ಮ ದೇವ್ರ ಮುಂದೆನೆ ಹೋಗೋದಿಲ್ಲ. ಅದು ಅದ ಹೇಳ್ತಾರದು. ಯಾವುದೇ ಜಯಂತಿಗಳು ಬರಲಿ, ಆ ಡಿಜೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತೈತೆ ಅಂತಂದ್ರೆ ಇದು ನಿಜಕ್ಕೂ ಅಸಹ್ಯ ಆಗ್ತಕ್ಕಂಥದ್ದು. ಯಾವುದೇ ಒಂದು ಸಂಸ್ಕೃತಿನ ಐಟಮ್ ಸಾಂಗ್ಗಳಲ್ಲಿ ಡಿಜೆ ಬಾರಿಸಿ ದೊಡ್ಡ ಪ್ರಮಾಣದ ಗಲಾಟೆ ಆಗ್ತಕ್ಕಂಥದ್ದು ಇದು ಯಾವುದು ಸಂಸ್ಕೃತಿಗೆ ಒಳ್ಳೇದಾಗೋದಿಲ್ಲ. ಈ ಸದನ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ, ಕಡ್ಡಾಯವಾಗಿ ಯಾವುದೇ ಸರ್ಕಾರಗಳು ಬರಲಿ ಡಿಜೆನ ಬ್ಯಾನ್ ಆಗ್ತಕ್ಕಂಥದ್ದು ಆಗ್ಬೇಕಂತಕ್ಕಂಥದ್ದು ನನ್ನ ಮನವಿ ಇದೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಸಚಿವರು ಮಾಡ್ತಾರೆ. 5-10 ಲಕ್ಷ ರೂಪಾಯಿ 25 ಲಕ್ಷ ರೂಪಾಯಿ ಆದ್ರೆ ಇಡೀ ತಾಲೂಕಿಗೆ ಕೊಡ್ಬೋದು, ಜಿಲ್ಲೆಗಳಿಗೆ ಕೊಡ್ಬೋದು. ಕೋಟಿಗಟ್ಟಲೆ ಆಗ್ತಕ್ಕಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಸ್ವಲ್ಪ ಇದ್ರೆ ನಾವು ಕರಿತಕ್ಕಂಥ ಆರ್ಟಿಸ್ಟ್ಗಳು ಬಹಳ ಎಕ್ಸ್ಪೆನ್ಸಿವ್ ಇದಾವೆ. ಒಂದೊಂದು ಆರ್ಟಿಸ್ಟ್ ನ ಕರೆಸ್ಬೇಕಂತಂದ್ರೆ ಕೋಟಿಗಟ್ಟಲೆ ಬೇಕು. ಅದಕ್ಕಾಗಿ ನಮ್ಮಲ್ಲಿ ಎಲ್ಲ ಡಿಮಾಂಡ್ ಇರ್ತಕ್ಕಂಥದ್ದು ನಮ್ಮಲ್ಲಿ ಮಾಡ್ರಿ. ನಮ್ಮಲ್ಲಿ ಯಾರು ಡಿಮಾಂಡ್ ಮಾಡ್ತಾರೆ ಯಾರು ಅಲ್ಲಿ ಹೋಗಿ ಕುಂದ್ರದೇ ಇಲ್ಲ. ಅದ ಹೇಳ್ತಾರಷ್ಟೇ. ಬಟ್ ಅಲ್ಲಿ ಜನ ಸೇರ್ಬೇಕಂತಂದ್ರೆ ಐಟಮ್ ಸಾಂಗ್ಗಳು ಸಿಂಗರ್ಸ್ಗಳು ಹೊಲ ಕರಿಬೇಕು, ಜನ ಸೇರ್ಬೇಕು. ಜನ ಜಾಸ್ತಿ ಸೇರಿದ್ರೆ ಸಂಸ್ಕೃತಿ ಆಗೋದಿಲ್ಲ. ಕರೆಕ್ಟ್ ಇದೆ. ಲೋಕಲ್ ಆರ್ಟಿಸ್ಟ್ಗಳಿಗೆ ಅವರಿಗೆ ಆರ್ಥಿಕವಾಗಿ ಅನುಕೂಲ ಆಗ್ತಕ್ಕಂಥದ್ದನ್ನ ಇಡೀ ಏರ್ ವೈಸ್ ಪ್ಲಾನ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಸದನಕ್ಕೆ ಮನವಿ, ಈ ಡಿಜೆಯನ್ನ ಕಡ್ಡಾಯವಾಗಿ ನಿಲ್ಲಿಸ್ತಕ್ಕಂಥದ್ದು ಆಗ್ಬೇಕಂತ ತಮ್ಮ ಸದನ ಮುಖಾಂತರ ಮನವಿ ಮಾಡ್ತಾರೆ. ಬಹಳ ಉತ್ತಮವಾದಂತ ಪ್ರಶ್ನೆ ಅದು. ನಿಜವಾಗಲೂ ಬಿಜೆಪಿ ಅವರು ಇದಕ್ಕೆ ಸ್ವಲ್ಪ ಅಲ್ಲ ಆದೇಶ ಇದಕ್ಕೆ. ಯಾಕಂತಂದ್ರೆ ಆ ಡಿಜೆ ಇಂದ ಬಹಳ ತೊಂದರೆ ಆಗ್ತದೆ. ಆದೇಶ ಮಾಡಿ ಅಲ್ಲ ಸರ್ ಮೊನ್ನೆ ಅದನ್ನ ನೀವು ಅವ್ರ ಬಿಜೆಪಿ ಈಗ ಅವ್ರೆಲ್ಲ ಮಾಡ್ಲೇಬೇಕು ನಾವೆಲ್ಲರೂ. ಯಾಕೆ ಚರ್ಚೆ ಇಲ್ಲ. ಸಂತೋಷ್ ಅವ್ರು ಏನ್ ಹೇಳ್ತಾ ಇರೋದು, ಒಂದೇದು ಡಿಜೆ ಸಂಸ್ಕೃತಿ ಇರ್ಲಿಲ್ಲ. ಒಂದ್ ನಿಮಿಷ ಕೇಳಿ. ಆಮೇಲೆ ಯಾವ ಚರ್ಚೆ ಮಾಡಬೇಡಿ. ಒಂದ್ ಸೆಕೆಂಡ್ ಕೇಳಿ. ಯಾವ ಈಗ ನೀವು
ಡಿಜೆ ಹೇಳಿ ಒಂದ್ ಸೆಕೆಂಡ್. ಡಿಜೆ ಸಂಸ್ಕೃತಿ ಈಗ ಹುಟ್ಟಿತ್ತು ಅಧ್ಯಕ್ಷರೇ. ಆದ್ರೆ ಇತ್ತೀಚೆಗೆ ಈ ಮೆರವಣಿಗೆಗಳಲ್ಲಿ ಸಾಂಗ್ಗಳು ಸುಪ್ರೀಂ ಕೋರ್ಟ್ ಆದೇಶ ಆದಾನ್ ಬ್ಯಾನ್ ಮಾಡಿ ಚನ್ನಬಸಪ್ಪ ಅವರೇ, ಒಂದ್ ಸೆಕೆಂಡ್. ಸುಪ್ರೀಂ ಕೋರ್ಟ್ ಆದೇಶ ಆದಾನ್ ಬ್ಯಾನ್ ಮಾಡಬೇಕು ಅಂತಿದೆ, ಮಾಡ್ತೀರಾ? ಒಂದ್ ಸೆಕೆಂಡ್. ಚನ್ನಬಸಪ್ಪ ಅಂತ ಒಂದ್ ನಿಮಿಷ. ಆದಾನ್ ಅನ್ನ ಬ್ಯಾನ್ ಮಾಡಬೇಕು ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಅದು ಕಂಟ್ರೋಲ್ ಮಾಡಿದ್ದೀರಾ ಅಂತ ಹೇಳಿ ನಿಮ್ಗೆ ಸರೆಂಡರ್ ಆಗ್ಬಿಡ್ತೀನಿ ನಾನು. ಚನ್ನಬಸಪ್ಪ ಅವರೇ, ಸರೆಂಡರ್ ಆಗ್ಬಿಡ್ತೀನಿ. ಚನ್ನಬಸಪ್ಪ ಅವರೇ, ಚನ್ನಬಸಪ್ಪ ಅವರೇ, ಚನ್ನಬಸಪ್ಪ ಅವರೇ, ಸುಪ್ರೀಂ ಕೋರ್ಟ್ ಆದೇಶ ಅದು ಸೌಂಡಿಗೆ ಸಂಬಂಧಪಟ್ಟಾಗ ಇಷ್ಟು ಡೆಸಿಮಲ್ ಇರ್ಬೇಕಂತ ಹೇಳಿ, ಅದು ಎಲ್ಲ ಸರ್ಕಾರ ನಾನು ವಿಚಾರ ಚರ್ಚೆ ಮಾಡಿದೆ ಅದರಲ್ಲಿ ಆಗಲ್ಲ. ಅದನ್ನ ಹೇಳ್ತಾ ಈಗ ಸುರೇಶ್ ಕುಮಾರ್ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.